ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ರಾಮ ಒಂದು ಹುಂಡಿ ಏನು ಕಳ್ಳತನ ಮಾಡಿದಾರೋ ಅದಕ್ಕೂ ಮತ್ತು ಬೆಂಗಳೂರಿಗೂ ಲಿಂಕ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವ ರೀತಿಯಾದಂತಹ ಲಿಂಕ್ ಇದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಏನಂದ್ರೆ ಇವಾಗ ಏನು ಇಡೀ ದೇಶದಲ್ಲಿ ರಾಮ ಮಂದಿರದಲ್ಲಿ ಭಕ್ತರು ನೀಡಿದ್ದ ದೇಣಿಗೆಯನ್ನ ಕಳ್ಳತನ ಮಾಡಿದ್ದಾರೆ ಅನ್ನೋ ಕುರಿತು ಭಾರಿ ಚರ್ಚೆಗಳು ನಡೀತಾ ಇದೆ. ಇದರ ನಡುವೆ ಹೊಸದೊಂದು ಮಾಹಿತಿ ಹೊರಬಿದ್ದಿದೆ. ಏನಂದ್ರೆ ರಾಮ ಮಂದಿರಕ್ಕೆ ನೀಡಿದ್ದ ಭಕ್ತರು ನೀಡಿದ್ದ ಚಿನ್ನ ಮತ್ತು ಬೆಳ್ಳಿಯನ್ನ ಉತ್ತರ ಪ್ರದೇಶದಲ್ಲಿ ಕರಗಿಸಿ ಅದನ್ನ ಬಿಸ್ಕೆಟ್ ಮಾಡಿದ್ರೆ ಅಲ್ಲಿರೋ ವ್ಯಾಪಾರಿಗಳಿಂದ ಮಾಹಿತಿ ಸಿಕ್ಕಿ ನಮಗೆ ಕಂಟಕ ಬರಬಹುದು ಅಂತ ಆಲೋಚನೆ ಮಾಡಿದ್ದವರು ಈ ಚಿನ್ನ ಮತ್ತು ಬೆಳ್ಳಿ ಏನಿತ್ತು ಇದನ್ನ ಕರ್ನಾಟಕಕ್ಕೆ ತಂದು ಕರ್ನಾಟಕದಲ್ಲಿ ಅವನ್ನ ಗಟ್ಟಿಗಳನ್ನಾಗಿ ಮಾಡಿ, ಅಂದ್ರೆ ಬಿಸ್ಕೆಟ್ಗಳನ್ನಾಗಿ ಮಾಡಿ ಅವನ್ನ ಬೇರೆ ಬೇರೆ ಕಡೆಗೆ ಒಂದು ಮಾರಾಟ ಮಾಡಿದ್ರೆ ಅದರಿಂದ ಬರುವಂತಹ ಹಣವನ್ನ ಬೇರೆ ರೀತಿಯಾದ ಹವಾಲ ಮುಖಾಂತರವೋ ಅಥವಾ ಬೇರೆ ರೀತಿಯಾದಂತ ರೀತಿಯಲ್ಲಿ ತಮ್ಮ ಅಕೌಂಟ್ಗಳಿಗೆ ಹೋಗಬಹುದು ಅನ್ನೋ ಒಂದು ಪ್ಲಾನ್ ಮಾಡಿದ್ರು ಅಂತ ಗೊತ್ತಾಗಿದೆ. ಇದಕ್ಕಾಗಿ ಇವರು ಬೈ ರೋಡ್ ಅಂದ್ರೆ ರಸ್ತೆ ಮೂಲಕ ಮತ್ತೆ ಚಾರ್ಟರ್ಡ್ ಫ್ಲೈಟ್ ಗಳನ್ನ ರೈಲ್ಗಳ ಮೂಲಕ ಬರಕ್ಕೆ ಇವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಇಲ್ಲಿ ಈಗಾಗಲೇ ಕರ್ನಾಟಕದ ಕೆಲವು ಯಾರು ಚಿನ್ನದ ವ್ಯಾಪಾರಿಗಳಿದ್ದಾರೆ ಮತ್ತೆ ಬೆಳ್ಳಿ ವ್ಯಾಪಾರಿಗಳಿದ್ದಾರೆ, ಇವರ ಜೊತೆ ಈಗಾಗಲೇ ಒಂದು ಲಿಂಕ್ ಬೆಳೆಸ್ಕೊಂಡು ಅವ್ರ ಜೊತೆ ಈಗಾಗಲೇ ಮಾತುಕತೆಗಳನ್ನ ನಡೆಸಿ, ಆದ್ರೆ ಈ ಚಿನ್ನ ಮತ್ತು ಬೆಳ್ಳಿ ಎಲ್ಲಿಂದ ಬರುತ್ತಿದೆ ಅನ್ನೋದು ಕರ್ನಾಟಕದ ವ್ಯಾಪಾರಿಗಳಿಗೆ ಗೊತ್ತಾಗದ ರೀತಿ ಬೇರೆ ಬೇರೆ ಮೂಲಕ ಅಂದ್ರೆ ಹವಾಲಾ ಮೂಲಕ ಕಳಿಸಿದ್ರೆ ಅದು ಯಾರಿಗೂ ಗೊತ್ತಾಗಲ್ಲ ಅನ್ನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಈ ಒಂದು ಏನು ಈ ಕರ್ನಾಟಕಕ್ಕೆ ಚಿನ್ನ ಅಥವಾ ಬೆಳ್ಳಿಯನ್ನ ರವಾನೆ ಮಾಡೋ ಮುನ್ನವೇ ಇವರ ಏನ್ ಪ್ಲಾನ್ ಇತ್ತು ಅಂದ್ರೆ ಕಳ್ಳತನ ಏನ್ ಮಾಡ್ತಾ ಇದ್ರು, ದೇಣಿಗೆ ಕಳ್ಳತನ, ಈ ವಿಚಾರ ಬಯಲಿಗೆ ಬಂದಿತ್ತು. ಇದಾದ ಬಳಿಕ ಉತ್ತರ ಪ್ರದೇಶ ಸರ್ಕಾರ SIT ರಚನೆ ಮಾಡಿತ್ತು. ಹೀಗಾಗಿ ಇವರ ಪ್ಲಾನ್ ವಿಫಲವಾಗಿದೆ. ರಾಮ್, ಓಕೆ, ಇನ್ನೊಂದು ವಿಚಾರ, ಈಗ ರಾಮ ಜನ್ಮಭೂಮಿ ಅಥವಾ ರಾಮನ ದೇವಸ್ಥಾನದಿಂದ ಹುಂಡಿ ಕಳ್ಳತನ ಆದ ನಂತರ ಮತ್ತೆರಡು ಪ್ರಸಿದ್ಧ ದೇವಾಲಯಗಳು ಕೇದಾರನಾಥ, ಬದ್ರಿನಾಥ, ಅಲ್ಲೂ ಕೂಡ ಈ ಹುಂಡಿ ಕಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೋಸ್ಟ್ಗಳ ಹರಿದಾಡ್ತಾ ಇವೆ. ಅಲ್ಲೂ ಕೂಡ ಲೆಕ್ಕ ಕೊಡಿ ಅಭಿಯಾನ ಕೂಡ ಶುರುವಾಗಿದೆ ಅನ್ನೋ ಮಾಹಿತಿ ಇದೆ. ಚಂದ್ರಮೋಹನ್, ರಾಮ್, ಏನಂದ್ರೆ ಈಗ ರಾಮ ಮಂದಿರದಲ್ಲಿ ಒಂದು ಏನು ದೇಣಿಗೆಯನ್ನ ಕಳ್ಳತನ ಮಾಡಿದ್ದಾರೆ, ಇದರಿಂದಾಗಿ ಭಕ್ತರು ಅಂದ್ರೆ ಭಾರತದ ವಿವಿಧ ದೇವಾಲಯಗಳು, ಅದು ತಿರುಪತಿ ಇರಬಹುದು, ಮಥುರಾದ ಕೃಷ್ಣ ಟೆಂಪಲ್ ಇರಬಹುದು, ಅಥವಾ ಬದ್ರಿನಾಥ ಮತ್ತೆ ಕೇದಾರನಾಥ. ಯಾಕಂದ್ರೆ ಬದ್ರಿನಾಥ ಮತ್ತು ಕೇದಾರನಾಥ ಚಾರ್ಧಾಮ್ ಯಾತ್ರೆಯನ್ನು ಕೈಗೊಳ್ತಾರೆ. ಇದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಎರಡು ಕ್ಷೇತ್ರಗಳು. ಕೇದಾರನಾಥ ಮತ್ತು ಬದ್ರಿನಾಥಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಭೇಟಿ ಕೊಡ್ತಾರೆ. ಭೇಟಿ ನೀಡುವ ವೇಳೆ ಅಲ್ಲಿ ದೇಣಿಗೆಯನ್ನ ಕೊಡ್ತಾರೆ ಅಥವಾ ಚಿನ್ನಾಭರಣವನ್ನ ಅರ್ಪಿಸ್ತಾರೆ. ಈ ರೀತಿಯಾಗಿ ಅಂದ್ರೆ ರಾಮ ಮಂದಿರದಲ್ಲೇ ಈ ರೀತಿಯಾದಂತಹ ಕಳ್ಳತನ ನಡೆದಿದೆ, ದೇಣಿಗೆಯನ್ನ ಒಂದು ಲೂಟಿ ಮಾಡುವಂತ ಕೆಲಸ ಮಾಡಿದೆ ಅನ್ನೋ ಒಂದು ವಿಚಾರ ಬೆಳಕಿಗೆ ಬಂದ ಮೇಲೆ ಬದ್ರಿನಾಥ ಮತ್ತು ಕೇದಾರನಾಥದಲ್ಲೂ ಸಹ ಇದೇ ರೀತಿಯಾದಂತಹ ಒಂದು ದೇಣಿಗೆ ಕಳ್ಳತನ ಆಗಿರಬಹುದು ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಿವೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಯಾಕಂದ್ರೆ ತಿರುಪತಿ ತಿರುಮಲ ದೇವಸ್ಥಾನಕ್ಕಾಗಿ ಅದಕ್ಕೊಂದು ಟ್ರಸ್ಟ್ ಇದೆ, ಮತ್ತೆ ಅದಕ್ಕೊಬ್ಬರು ಅಧ್ಯಕ್ಷರಿರ್ತಾರೆ. ಅವರ ಮೇಲುಸ್ತುವಾರಿಯಲ್ಲಿ ಎಲ್ಲವೂ ಒಂದು ವ್ಯವಹಾರಗಳು ನಡೆಯುತ್ತೆ. ಹೀಗಾಗಿ ತಿರುಪತಿಯ ಕುರಿತು ಅಷ್ಟೊಂದು ಯಾರು ಅನುಮಾನ ಪಡಲ್ಲ. ಆದ್ರೆ ಬದ್ರಿನಾಥ ಮತ್ತು ಕೇದಾರನಾಥ ಆಗಿರಬಹುದು, ಮಥುರಾ ಆಗಿರಬಹುದು, ಅಥವಾ ಇತರ ಸೋಮನಾಥ ಆಗಿರಬಹುದು, ಬೇರೆ ಬೇರೆ ದೇಗುಲಗಳೇನಿವೆ ಇವನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅನ್ನೋ ಆರೋಪಗಳು ಇವಾಗ ಇಲ್ಲಿಂದಲ್ಲ ಮುಂಚೆಯಿಂದ ಕೇಳ್ಬರ್ತಾ ಇತ್ತು. ರಾಮ ಮಂದಿರದಲ್ಲಿ ಒಂದು ದೇಣಿಗೆಯನ್ನ ಕಳ್ಳತನ ಮಾಡಿದ್ದಾರೆ ಅನ್ನೋದು ಒಂದು ವಿಚಾರ ಬಯಲಿಗೆ ಬಂದ ಬಳಿಕ ಬದ್ರಿನಾಥ ಮತ್ತು ಕೇದಾರನಾಥ ದೇವಸ್ಥಾನಗಳಲ್ಲಿ ಭಕ್ತರು ನೀಡುತ್ತಿರುವ ದೇಣಿಗೆ ಏನಾಗ್ತಿದೆ, ಇದಕ್ಕೆ ಒಂದು ಲೆಕ್ಕ ಕೊಡಿ. ಯಾಕಂದ್ರೆ ರಾಮ ಮಂದಿರದಲ್ಲೇ ಈ ರೀತಿಯಾದಂತಹ ಕಳ್ಳತನ ನಡೆದಿರುವಾಗ ಬದ್ರಿನಾಥ ಮತ್ತು ಕೇದಾರನಾಥದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಿರೋಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಯಾರು ತಳ್ಳಿ ಹಾಕೋಂಗಿಲ್ಲ. ಇದರಲ್ಲೂ ಸಹ ಎಲ್ಲೋ ಒಂದು ಕಡೆ ಭಕ್ತರು ನೀಡಿರುವಂತ ಅಂದ್ರೆ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಇವರು ನಡ್ಕೊಳ್ತಿದ್ದಾರೆ. ಅಂದ್ರೆ ಈ ಭಕ್ತರು ಒಂದು ನಂಬಿಕೆಯಿಂದ ದೇವರಿಗೆ ಒಂದು ದೇಣಿಗೆಯನ್ನ ಅರ್ಪಿಸ್ತಾರೆ ಹೊರತು ಅದು ಏನಾಗುತ್ತೆ, ಅದು ಮುಂದೆ ಏನಾಗಬಹುದು ಅನ್ನೋ ಈ ಕುರಿತು ಯಾವುದೇ ರೀತಿಯಾದಂತಹ ಒಂದು ಯೋಚನೆಯನ್ನ ಭಕ್ತರು ಮಾಡಲ್ಲ. ಆದ್ರೆ ಈ ರೀತಿಯಾದಂತಹ ದೇಣಿಗೆ ಕಳ್ಳತನಗಳು ಪದೇ ಪದೇ ಹೊರಗೆ ಬಂದ್ರೆ ಭಕ್ತರ ನಂಬಿಕೆಗಳಿಗೆ ಘಾಸಿ ಆಗುತ್ತೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಭಕ್ತರು ದೇಣಿಗೆ ನೀಡೋದಕ್ಕೂ ಹಿಂದೆ ಮುಂದೆ ನೋಡಬಹುದು ಅನ್ನೋ ಒಂದು ಆಧಾರದಲ್ಲಿ ಬದ್ರಿನಾಥ ಮತ್ತು ಕೇದಾರನಾಥದಲ್ಲೂ ಸಹ ಈ ರೀತಿಯಾದಂತಹ ದೇಣಿಗೆ ಕಳ್ಳತನ ಆಗಿದೆಯಾ ಇಲ್ವಾ ಅನ್ನೋ ಕುರಿತು ಒಂದು ತನಿಖೆ ನಡೆಸಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಒಂದು ಚರ್ಚೆ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.